ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಹೊಸಕೋಟೆಯ ಹಾಂಟೆಡ್ ವಿಲೇಜ್ ಪಾರ್ಟ್ 2 ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವೀರ್ರಾಜುವಿನ ಮನೆ ಒಳಗೆ ಕಂಡ ದೃಶ್ಯವನ್ನು ನೋಡಿ ಆ ಹುಡುಗನ ತಂದೆಗೆ ಅಲ್ಲೇ ನಿಂತಿರೋ ಜಾಗದಲ್ಲೇ ಕೈಕಾಲೆಲ್ಲ ನಡುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿಯಾಗಿ ನಿಂತ್ಕೊಳ್ಳೋದಕ್ಕೂ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಆ ಹುಡುಗನ ತಂದೆ ಇರ್ತಾರೆ. ವೀರ್ರಾಜುವಿನ ಮನೆ ಒಳಗೆ ಇದ್ದದ್ದನ್ನು ನೋಡಿ ಆ ವ್ಯಕ್ತಿ ಕೂಡ ಭಯದಲ್ಲಿ ನಡುಗಿ ಹೋಗ್ತಾನೆ. ಮನೆಗೆ ಹೋಗೋ ಅಷ್ಟರಲ್ಲೇ ಚಳಿ, ಜ್ವರ, ಕೈಕಾಲು ನಡುಕ, ವಾಂತಿ ಭೇದಿ ಶುರುವಾಗುತ್ತೆ. ಮೈ ಮೇಲೆ ಎಷ್ಟೇ ಕಂಬಳಿ ಹೊದಿಸ್ಕೊಂಡ್ರು ಚಳಿ ಜ್ವರ ಕಡಿಮೆನೇ ಆಗ್ತಾ ಇರಲಿಲ್ಲ. ಇದಾದ ನಂತರ ನೆಕ್ಸ್ಟ್ ದಿನ ಆ ಹುಡುಗನ ತಂದೆ ವೀರ್ರಾಜುವಿನ ಮನೆಯಲ್ಲಿ ಕಂಡ ದೃಶ್ಯವನ್ನ ಆ ಹಳ್ಳಿಯ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಬರ್ತಾನೆ. ಇನ್ನು ಆತ ಹೇಳಿದ್ದನ್ನ ಕೇಳಿ ಗ್ರಾಮಸ್ಥರಿಗೆಲ್ಲ ಕೋಪದಲ್ಲಿ ಅವರ ರಕ್ತ ಕುದಿಯುತ್ತೆ. ತಕ್ಷಣ ಗ್ರಾಮಸ್ಥರೆಲ್ಲ ಅವರ ಕೈಯಲ್ಲಿ ಕೋಲು, ದೊಣ್ಣೆಗಳನ್ನು ಹಿಡ್ಕೊಂಡು ವೀರ್ರಾಜುವಿನ ಮನೆಯ ಕಡೆಗೆ ಗುಂಪು ಗುಂಪಾಗಿ ಹೋಗ್ತಾರೆ. ವೀರ್ರಾಜುವಿನ ಮನೆಯನ್ನ ತಲುಪಿದ ಗ್ರಾಮಸ್ಥರೆಲ್ಲ ಡೋರ್ನ ತಟ್ಟಿ, ಲೋ ವೀರ್ರಾಜು ಬಾರೋ ಆಚ ಕಡೆ ಅಂತ ಜೋರಾಗಿ ಕೂಗಾಡ್ತಾರೆ. ಆದರೆ ಸ್ವಲ್ಪ ಹೊತ್ತು ಮನೆಯ ಒಳಗಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರೋದಿಲ್ಲ. ಆಗ ಮತ್ತೆ ಗ್ರಾಮಸ್ಥರೆಲ್ಲ, ಲೇ ವೀರ್ರಾಜು, ಈಗೇನು ಆಚೆ ಬರ್ತೀಯಾ ಇಲ್ವಾ? ಬಂದಿಲ್ಲ ಅಂದ್ರೆ ನೋಡ್ಕೊ, ಮನೆಗೆ ಸೀಮೆ ಎಣ್ಣೆ ಹಾಕಿ ಸುಟ್ಟು ಬಿಡ್ತೀವಿ ಅಂತ ತುಂಬಾ ಕೋಪದಲ್ಲಿ ಹೇಳ್ತಾರೆ. ಆಗ ವೀರ್ರಾಜು ಡೋರ್ ಓಪನ್ ಮಾಡಿಕೊಂಡು ಮನೆಯ ಒಳಗಿಂದ ಆಚೆ ಬಂದು, ಯಾಕಣ್ಣ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಗ್ರಾಮಸ್ಥರು, ಜಾಸ್ತಿ ಮಾತಾಡ್ಬೇಡ, ನೀನಿನ್ ಒಂದು ಕ್ಷಣ ಕೂಡ ನಮ್ಮ ಹಳ್ಳಿಲಿ ಇರಬಾರ್ದು, ತಕ್ಷಣ ನಿನ್ ಗಂಟು ಮಟ್ಟೆ ಕಟ್ಕೊಂಡು ಈ ಹಳ್ಳಿನ ಬಿಟ್ಟು ಹೋಗು ಅಂತ ಕೋಪದಲ್ಲಿ ಹೇಳ್ತಾರೆ. ಆಗ ವೀರ್ರಾಜು, ಯಾಕ್ರಣ ಏನಾಯ್ತು, ನಾನೇನು ತಪ್ಪು ಮಾಡಿದೆ ಹೇಳಿ ಅಂತ ಹೇಳ್ತಾನೆ. ಆಗ ಗ್ರಾಮಸ್ಥರೆಲ್ಲ, ನಮ್ಗೆ ಅದೆಲ್ಲ ಬೇಡ, ನೀನು ನಮ್ಮ ಹಳ್ಳಿಲಿ ಇರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಅವನನ್ನು ಹೊಡೆಯೋದಕ್ಕೆ ಹೋಗ್ಬಿಡ್ತಾರೆ. ಅದನ್ನು ನೋಡಿ ವೀರ್ರಾಜು, ಆಯ್ತಣ್ಣ ಹೋಗ್ತೀನಿ, ಆದರೆ ಇವತ್ತೊಂದಿನ ಟೈಮ್ ಕೊಡಿ ಅಂತ ಕೇಳ್ತಾನೆ. ಆಗ ಗ್ರಾಮಸ್ಥರು, ಇವನ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಮನೆ ಒಳಗೆ ನುಗ್ಗಿ ಪಾತ್ರೆ ಪಗಡೆ ಎಲ್ಲ ಆಚೆ ಬಿಸಾಕಿದ್ರೆ ಗೊತ್ತಾಗುತ್ತೆ, ಬಂಡ್ರ ಒಳಗೆ ಅಂತ ಗ್ರಾಮಸ್ಥರೆಲ್ಲ ಸೇರಿ ವೀರ್ರಾಜು ಮನೆ ಒಳಗೆ ನುಗ್ತಾರೆ. ಆದರೆ ಒಳಗೆ ನುಗ್ಗಿದ ಗ್ರಾಮಸ್ಥರು ಒಳಗೆ ಕಂಡ ದೃಶ್ಯವನ್ನ ನೋಡಿ ಅವರೆಲ್ಲರೂ ಗರ ಬಡಿದವರ ಹಾಗೆ ಸ್ತಬ್ಧವಾಗಿ ನಿಂತ್ಕೊಂಡು ಬಿಡ್ತಾರೆ. ಯಾಕಂದ್ರೆ ವೀರ್ರಾಜು ಮನೆಯ ಒಳಗೆ ಗ್ರಾಮಸ್ಥರು ಒಂದು ಗಾಜಿನ ಬಾಟಲ್ನಲ್ಲಿ ಒಂದು ತಲೆಯನ್ನ ನೋಡ್ತಾರೆ. ಇನ್ನು ಆ ತಲೆಯನ್ನ ನೋಡಿ ಗ್ರಾಮಸ್ಥರಿಗೆಲ್ಲ ಕೈ ಕಾಲು ನಡುಗಿ ಹೋಗುತ್ತೆ. ತಕ್ಷಣ ಗ್ರಾಮಸ್ಥರು ವೀರ್ರಾಜುವನ್ನ, ಈ ತಲೆ ಯಾರ್ದು ಹೇಳೋ ಮಗನೇ ಅಂತ ಜೋರಾಗಿ ಗದರಿಸ್ತಾರೆ. ಆಗ ವೀರ್ರಾಜು, ಅಣ್ಣ ಆ ತಲೆ ಬೇರೆ ಯಾರ್ದು ಅಲ್ಲ, ಆ ತಲೆ ನನ್ನ ಹೆಂಡತಿದನ ಅಂತ ಹೇಳ್ತಾನೆ. ಆಗ ಗ್ರಾಮಸ್ಥರು, ಏನೋ ನಿನ್ನ ಹೆಂಡ್ತಿನ? ಹಾಗಾದ್ರೆ ನಿನ್ನ ಹೆಂಡತಿ ಜೀವಂತವಾಗಿಲ್ವಾ? ನಿನ್ನ ಹೆಂಡತಿ ಹೇಗೆ ಸತ್ತೋದ್ಲು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ವೀರ್ರಾಜು, ಅಣ್ಣ ನನಗೆ ನನ್ನ ಹೆಂಡತಿ ಅಂದರೆ ತುಂಬ ಇಷ್ಟ ಅಣ್ಣ. ಮದುವೆ ಆದ ಹೊಸರಲ್ಲಿ ನಾವಿಬ್ಬರು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ, ಖುಷಿಯಿಂದ ಇದ್ವಿ. ಆದರೆ ಯಾಕೋ ಬರ್ತಾ ಬರ್ತಾ ನನ್ನ ಹೆಂಡತಿ ನಡವಳಿಕೆಯಲ್ಲಿ ಬದಲಾವಣೆ ಕಾಣಿಸ್ತು. ಒಂದಿನ ನನ್ನ ಹೆಂಡತಿ ಬೇರೆ ವ್ಯಕ್ತಿಯ ಜೊತೆ ಮಂಚ ಹಂಚ್ಕೊಳ್ತಾ ಇರೋದನ್ನು ನಾನು ನನ್ನ ಕಣ್ಣಾರೆ ನೋಡಿಬಿಟ್ಟೆ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದ ಮುಚ್ಚು ತಗೊಂಡು ನನ್ನ ಹೆಂಡತಿ ತಲೆನ ಕತ್ತರಿಸ್ಬಿಟ್ಟೆ. ಆದರೆ ನನ್ನ ಹೆಂಡತಿ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ಅವಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಅವಳ ತಲೆಯನ್ನು ಈ ಗಾಜಿನ ಬಾಟಲ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಣ್ಣ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಗ್ರಾಮಸ್ಥರಿಗೆ ಶಾಕ್ ಜೊತೆಗೆ ಅಯ್ಯೋ ಪಾಪ ಅಂತ ಕೂಡ ಅನಿಸುತ್ತೆ. ಆದರೆ ಆ ಗ್ರಾಮಸ್ಥರಲ್ಲಿ ಒಬ್ಬ ವ್ಯಕ್ತಿ, ಹಾಗಾದರೆ 2 ತಿಂಗಳ ಹಿಂದೆ ನಮ್ಮೂರಲ್ಲಿ ಒಂದು ಹುಡುಗಿ ಸತ್ತೋದ್ಲಲ್ವಾ, ಆ ಹುಡುಗಿನ ಕೂಡ ಕೊಂದಿದ್ದು ನೀನೇ ಅಲ್ವಾ, ನಿಜ ಹೇಳು ಅಂತ ಜೋರಾಗಿ ಗದರಿಸ್ತಾನೆ. ಆಗ ವೀರ್ರಾಜು, ಇಲ್ಲ ಅಣ್ಣ, ನಾನು ಸಾಯಿಸಿಲ್ಲ, ನನ್ನ ನಂಬಿ, ಮಧುಲತನ ನಾನು ಸಾಯಿಸಿಲ್ಲ, ನಂದೇನು ತಪ್ಪಿಲ್ಲ ಅಣ್ಣ ಅಂತ ಹೇಳ್ತಾನೆ. ಆಗ ಗ್ರಾಮಸ್ಥರು, ಏನೋ ಕಳ್ಳನ ಮಗನೇ, ನಮಗೆ ಸುಳ್ಳು ಹೇಳ್ತೀಯಾ ಅಂತ ಹೇಳ್ತಾರೆ. ಆಗ ವೀರ್ರಾಜು, ನಾನು ಸುಳ್ಳು ಹೇಳ್ತಾ ಇಲ್ಲ ಅಣ್ಣ, ನಿಜ ಹೇಳ್ತಾ ಇದ್ದೀನಿ, ನನ್ನ ನಂಬಿ ಅಂತ ಹೇಳ್ತಾನೆ. ಅದಕ್ಕೆ ಗ್ರಾಮಸ್ಥರು, ಹೌದಾ ನಿಜ ಹೇಳ್ತಾ ಇದೆಯಾ, ಸುಳ್ಳು ಹೇಳ್ತಾ ಇಲ್ವಾ? ಹಾಗಾದ್ರೆ
ಆ ಹುಡುಗಿ ಹೆಸರು ಮಧುಲತಾ ಅಂತ ನಿನ್ಗೆ ಹೆಂಗೋ ಗೊತ್ತಾಯ್ತು? ಆ ಹುಡುಗಿ ಹೆಸರು ಮಧುಲತಾ ಅಂತ ನಾವೇನು ಹೇಳಿದ್ವಾ? ಮತ್ತೆ ನಿನ್ಗೆ ಹೆಂಗೋ ಗೊತ್ತಾಯ್ತು ಅಂತ ಗ್ರಾಮಸ್ಥರೆಲ್ಲ ಸೇರಿ ವೀರ್ರಾಜುವಿನ ಮೈ ಮೇಲೆ ದೊಣ್ಣೆ ಕೋಳುಗಳಿಂದ ಒಂದು 4-5 ಏಟು ಹೊಡೆದೇ ಬಿಡ್ತಾರೆ. ಆಗ ವೀರ್ರಾಜು ಗ್ರಾಮಸ್ಥರ ಮುಂದೆ, ಅಣ್ಣ ಹೊಡಿಬೇಡಿ ಅಣ್ಣ, ಮಧುಲತನ ಸಾಯಿಸಿದ್ ನಾನೇ. ಅವತ್ತು ಆ ಹುಡುಗಿ ನಮ್ಮ ಮನೆಗೆ ನೀರು ಕೇಳೋ ನೆಪದಲ್ಲಿ ನನ್ನ ಹೆಂಡತಿನ ನೋಡೋದಕ್ಕೆ ಅಂತ ಬಂದಿದ್ಲು. ನಾನು ಹಾಗೆ ಕಳಿಸ್ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಆ ಹುಡುಗಿ ನನ್ನ ಮಾತು ಕೇಳಲೇ ಇಲ್ಲ. ನನ್ನ ಹೆಂಡತಿನ ನೋಡಲೇಬೇಕು ಅಂತ ತುಂಬ ಹಠ ಮಾಡಿದ್ಲು. ಸರಿ ಆಯಿತು, ಇರೋ ವಿಷಯ ಆ ಹುಡುಗಿಗೆ ಹೇಳಿ ನನ್ನ ಹೆಂಡತಿನ ತೋರಿಸೋಣ, ಆದರೆ ಯಾರಿಗೂ ಹೇಳ್ಬೇಡ ಅಂತ ಹೇಳೋಣ ಅಂದ್ಕೊಂಡು ಮಧುಲತನ ಮನೆ ಒಳಗೆ ಕರ್ಕೊಂಡು ಹೋಗಿ ನನ್ನ ಹೆಂಡತಿ ತಲೆನ ತೋರಿಸ್ದೆ. ಆದರೆ ಮಧುಲತಾ ನನ್ನ ಹೆಂಡತಿ ತಲೆನ ನೋಡಿ ತುಂಬ ಭಯ ಬಿದ್ದೋದ್ಲು. ನೀನು ಒಬ್ಬ ದೊಡ್ಡ ಕೊಲೆಗಾರ, ನಿನ್ನಂಥವನು ಈ ಊರಿನಲ್ಲಿ ಇರಬಾರ್ದು, ಈ ವಿಷಯ ಎಲ್ರಿಗೂ ಹೇಳ್ತೀನಿ ಅಂತ ನನ್ನ ಬೆದರಿಸಿದ್ಲು. ಆಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದ ದೊಣ್ಣೆ ತಗೊಂಡು ತಲೆ ಮೇಲೆ ಹೊಡೆದ್ಬಿಟ್ಟೆ. ಮಧುಲತಾ ಅಲ್ಲೇ ಕೆಳಗೆ ಬಿದ್ದೋದ್ಲು. ಅದಾದಮೇಲೆ ಯಾಕೋ ನನಗೆ ಅವಳನ್ನು ಅನುಭವಿಸ್ಬೇಕು ಅನ್ನಿಸ್ತು. ಅದಕ್ಕೆ ನಾನು ಅವಳನ್ನು ಸಂಜೆವರೆಗೂ ಅನುಭವಿಸ್ದೆ. ಆದರೆ ಮಧುಲತಾಗೆ ಮತ್ತೆ ಎಚ್ಚರ ಬಂತು. ಅವಳು ನನ್ನನ್ನು ನೋಡಿ ಜೋರಾಗಿ ಕಿರ್ಚಾಡ್ಬಿಟ್ಲು. ಇನ್ನೂ ಅವಳನ್ನು ಹಾಗೆ ಬಿಟ್ಟರೆ ಆಗೋದಿಲ್ಲ ಅಂತ ಅಲ್ಲೇ ಪಕ್ಕದಲ್ಲಿದ್ದ ಚಾಕು ತಗೊಂಡು ಅವಳ ಕತ್ತು ಕೊಯ್ದು ಅವಳ ತಲೆಯನ್ನು ಬಾಡಿಯಿಂದ ಬೇರೆ ಮಾಡಿಬಿಟ್ಟೆ. ಆಮೇಲೆ ಯಾರಿಗೂ ಅವಳ ಮುಖ ಗುರ್ತು ಸಿಗಬಾರ್ದು ಅಂತ ಕಲ್ಲಿಂದ ಚೆನ್ನಾಗಿ ಅವಳ ಮುಖನ ಜಜ್ಜಿಬಿಟ್ಟೆ. ಆಮೇಲೆ ಅವಳ ಬಾಡಿನ ಒಂದು ಕಡೆ ಮತ್ತೆ ತಲೆನ ಒಂದು ಕಡೆ ಊರಿಂದ ಆಚೆ ಬಿಸಾಕ್ಬಿಟ್ಟೆ. ಇಷ್ಟೇ ನಡೆದಿದ್ದು ಅಂತ ಹೇಳ್ತಾನೆ. ವೀರ್ರಾಜು ಹೇಳೋದನ್ನ ಕೇಳಿ ಕೆಂಡ ಮಂಡಲರಾದ ಊರಿನ ಗ್ರಾಮಸ್ಥರೆಲ್ಲ ಸೇರಿ ವೀರ್ರಾಜುನ ದೊಣ್ಣೆಯಿಂದ ಹೊಡೆದು ಅದೇ ಮನೆಯಲ್ಲಿ ಸಾಯಿಸಿ ಬಿಡ್ತಾರೆ. ಮತ್ತೆ ಅದೇ ಮನೆಯಲ್ಲಿ ಗುಂಡಿ ತೋಡಿ ಅವನನ್ನ ಹೂತಿಟ್ಟು ಬಿಡ್ತಾರೆ. ನಂತರ ವೀರ್ರಾಜು ಇದ್ದ ಮನೆಯನ್ನ ತಳ್ಳಿ ನೆಲಸಮ ಮಾಡಿಬಿಟ್ರು. ಇದಾದ ಮೇಲೆ 2-3 ವಾರ ಎಲ್ಲ ಚೆನ್ನಾಗಿತ್ತು. ಆದರೆ ಆಮೇಲೆ ಆ ಊರಿನ ಗ್ರಾಮಸ್ಥರಿಗೆ ಮಧ್ಯರಾತ್ರಿ 12:30 ಆದರೆ ಯಾರೋ ಆ ಊರಿನ ಬೀದಿಯಲ್ಲಿ ಓಡಾಡ್ತಾ ಇರೋ ರೀತಿ ಅನಿಸುತ್ತೆ. ಹೀಗೆ ಒಂದು ದಿನ ಆ ಗ್ರಾಮದ ಒಬ್ಬರು ಯಾರಿರ್ಬೋದು ಮಧ್ಯರಾತ್ರಿಯಲ್ಲಿ ಓಡಾಡೋದು ಅಂತ ಊರಿಗೆ ಕಾವಲು ಕಾಯ್ತಾ ಇರ್ತಾರೆ. ಆಗ ತಲೆ ಇಲ್ಲದ ನಗ್ನವಾದ ಹುಡುಗಿ ಆ ಗ್ರಾಮದ ದಕ್ಷಿಣ ದಿಕ್ಕಿನ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಾಳೆ. ಯಾಕಂದ್ರೆ ಮಧುಲತಾಳ ದೇಹ ಸಿಕ್ಕಿದ್ದು ಕೂಡ ಆ ಹಳ್ಳಿಯ ದಕ್ಷಿಣ ದಿಕ್ಕಿನ ಕಡೆ. ಅದನ್ನ ನೋಡಿ ಆ ವ್ಯಕ್ತಿ ಅಲ್ಲೇ ರಕ್ತ ಕಕ್ಕಿ ಸತ್ತು ಹೋಗ್ತಾನೆ. ಆಗ್ಲಿಂದ ಆ ಹಳ್ಳಿಯಲ್ಲಿ ಪ್ರತಿ ಅಮಾವಾಸ್ಯೆಯ ದಿನ ಮಧುಲತಾ ತಲೆ ಇಲ್ಲದ ಒಂದು ನಗ್ನ ದೇಹವಾಗಿ ಆ ಹಳ್ಳಿಯ ಬೀದಿಯಲ್ಲಿ ತಿರುಗಾಡ್ತಾಳೆ. ಇದು ಹೊಸಕೋಟೆಯ ಆ ಹಳ್ಳಿಯಲ್ಲಿ 36 ವರ್ಷಗಳ ಹಿಂದೆ ನಡೆದ ಒಂದು ರಿಯಲ್ ಹಾರರ್ ಘಟನೆ. ಈಗ ಆ ಹಳ್ಳಿ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ ಆ ಹಳ್ಳಿಯ ದಕ್ಷಿಣ ದಿಕ್ಕಿನ ಕಡೆ ಸಾಕಷ್ಟು ಬಿಲ್ಡಿಂಗ್ಗಳು ತಲೆ ಎತ್ತಿದೆ. ವೀರ್ರಾಜು ಇದ್ದ ಮನೆಯ ಜಾಗದಲ್ಲೂ ಕೂಡ ಯಾರೋ ಮನೆಯನ್ನ ಕಟ್ಟಿದ್ದಾರಂತೆ. ಫ್ರೆಂಡ್ಸ್, MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರೀಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನ ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV Pro Act ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಈಗ ನಿಮಗೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ರಿಯಲ್ ಹಾರರ್ ಕ್ರೈಮ್ ಘಟನೆಯನ್ನ ನಮ್ಮ ಚಾನೆಲ್ ಜೊತೆ ಶೇರ್ ಮಾಡ್ಕೊಂಡಿದ್ದು ಗುಣಶೇಖರ್ ಅಂತ. ಆದರೆ ಆ ಗುಣಶೇಖರ್ ಯಾರು ಗೊತ್ತಾ? ಅವತ್ತು ಕುರಿ ಓಡಿಸೋದಕ್ಕೆ ಹೋಗಿ ವೀರ್ರಾಜು ಮನೆಯಲ್ಲಿ ಭಯ ಬಿದ್ದಿದ್ನಲ್ವಾ ಒಬ್ಬ ಹುಡುಗ, ಅದೇ ಹುಡುಗನೇ ಈ ಗುಣಶೇಖರ್. ಸೊ ನೀವೇನಾದರೂ ಹೊಸಕೋಟೆ ಸುತ್ತಮುತ್ತ ಇದ್ದರೆ ಆ ಹಳ್ಳಿ ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಹಳ್ಳಿ ಹೆಸರು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಕರೆಕ್ಟ್ ಆನ್ಸರ್ ಕೊಟ್ಟಿರೋ ಕಮೆಂಟ್ನ ನಾನು ಪಿನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಿಮ್ಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು.
ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.